ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಡಿಯೋದಲ್ಲಿ ಮೀನರಾಶಿಯವರಿಗೆ ರಾಹುಕೇತುಗಳ ಒಂದು ರಾಶಿ ಬದಲಾವಣೆಯಿಂದ ಆಗುವ ಪ್ರಭಾವಗಳನ್ನ ತಿಳಿಸ್ಕೊಡ್ತೇನೆ. ರಾಹುಕೇತುಗಳು ಇದೇ ಮೇ 18ರಂದು ಮೀನರಾಶಿಯಿಂದ ನಿಮ್ಮ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ರಾಹು ಮಾಡಿದರೆ, ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಿದ್ದಾರೆ. ಸೊ ರಾಹು ನಿಮಗೆ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಗುರುವಿನ ಮನೆಯಿಂದ ಶನಿ ಮನೆಗೆ ಅಂದರೆ ತನ್ನ ಸ್ವಂತ ಮನೆಗೆ ರಾಹು ಸಂಚಾರ ಮಾಡ್ತಾ ಇದ್ದಾರೆ. ಸೊ ವ್ಯಯಸ್ಥಾನದಲ್ಲಿ ರಾಹು ಸಂಚಾರ ಮಾಡೋದ್ರಿಂದ ವಿದೇಶ ಸಂಬಂಧಪಟ್ಟ ಕೆಲಸ ಮಾಡ್ತಿರೋರು, ಫಾರಿನ್ನಲ್ಲಿ ಕೆಲಸ ಮಾಡ್ತಿರೋರಿಗೆ, MNC ಕಂಪ್ನಿಗಳಿಗೆ ಕೆಲಸ ಮಾಡ್ತಿರೋರಿಗೆ, ದೂರದ ಊರುಗಳಲ್ಲಿ ಕೆಲಸ ಮಾಡ್ತಾರೆ, ತುಂಬ ಅನುಕೂಲ ಇದೆ. ಆದರೆ ಅದೇ ರೀತಿ ರಾಹು ದುಂದು ವೆಚ್ಚಕ್ಕೆ ಕಾರಣ, ಮೋಜು ಮಸ್ತಿಗಳಿಗೆ ಕಾರಣ ಆಗುವಂಥ ಗ್ರಹ, ಇಲ್ಯೂಷನ್ ಕ್ರಿಯೇಟ್ ಮಾಡುವಂಥ ಗ್ರಹ ಆಗಿರೋದ್ರಿಂದ ಸೊ ನಿಮ್ಮಲ್ಲಿ ಒಂದು ಖರ್ಚಿನ ಹಿಡಿತ ಇರೋದಿಲ್ಲ. ಕೆಲವೊಂದು ಅನವಶ್ಯಕವಾಗಿ ಖರ್ಚುಗಳು ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೋಜು ಮಸ್ತಿಗೋಸ್ಕರ ಅಥವಾ ದೂರದ ಪ್ರವಾಸಗಳಿಗೋಸ್ಕರ, ಅವಶ್ಯಕತೆ ಇಲ್ಲದ ಪ್ರಯಾಣಗಳಿಗೋಸ್ಕರ ಒಂದು ಧನ ವ್ಯಯ ಅನ್ನೋದು ಆಗುತ್ತೆ. ಮತ್ತು ಅದೇ ರೀತಿ ಸಮಯನೂ ವ್ಯರ್ಥ ಆಗುವ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಹಾಗೆ ಕೇತುವು ನಿಮಗೆ ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಾಯಿದೆ. ಇದು ಒಳ್ಳೆಯ ಒಂದು ಟ್ರಾನ್ಸಿಸ್ಟ್ ಅಂತ ಹೇಳ್ಬೋದು. ನಿಮಗೆ ಯಾವುದೇ ರೀತಿಯಾದ ರೋಗಗಳಿದ್ದರೆ, ದೀರ್ಘಕಾಲಿಕ ಕಾಯಿಲೆಯಿಂದ ಬಳಲ್ತಾ ಇದ್ರಿ ಮೀನರಾಶಿಯವರು ಅಂದರೆ, ಕೇತು ಷಷ್ಠ ಭಾವಕ್ಕೆ ಬಂದಿರೋದ್ರಿಂದ ಒಂದು ಸಡನ್ನಾಗಿ ಒಂದು ಯಾವುದೋ ರೂಪದಲ್ಲಿ, ಡಾಕ್ಟರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಈ ರೀತಿ ರೂಪದಲ್ಲಿ ಬಂದು ನಿಮಗೆ ಸಲಹೆಯನ್ನು ನೀಡಿ ಒಂದು ಪರಿಹಾರವನ್ನು ನೀಡೋದ್ರಿಂದ ಆ ಒಂದು ದೀರ್ಘಕಾಲಿಕ ಕಾಯಿಲೆ ಅನ್ನೋದು ನಿಮಗೆ ಪರಿಹಾರ ಆಗುವ ಸಾಧ್ಯತೆ, ಅದಕ್ಕೊಂದು ಮೋಕ್ಷ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೋಕ್ಷ ಸಿಗುತ್ತೆ ಅಂದರೆ ಪರಿಹಾರ ಆಗುತ್ತೆ. ಸೊ ಹಾಗೆ ಹಿತಶತ್ರುಗಳು ಯಾರಿದ್ರು ಮೀನರಾಶಿಯವರಿಗೆ ಸ್ವಲ್ಪ ಅನುಭವಿಸ್ತಾ ಇದ್ರಿ. ಸಾಡೆ ಸಾತಿಯ ಪ್ರಭಾವವೂ ಇದೆ. ಹಿತಶತ್ರುಗಳು ನಿಮಗೆ ಹಿಂದೆ ನಿಮ್ಮ ಬೆಂದೆ ಇದ್ದು ಪಿತೃಗಳನ್ನು ಮಾಡಿ ನಿಮಗೆ ತೊಂದರೆ ಕೊಡ್ತಾಯಿದ್ರು ಕಾರ್ಯಕ್ಷೇತ್ರದಲ್ಲಿ. ಹಾಗೆ ಒಂದು ಪರ್ಸ್ನಲ್ ಲೈಫಲ್ಲಿ ಕೇತು ಬಂದಿರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರ ಇರ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು, ಹಿತಶತ್ರುಗಳ ಕಾಟ ಅನ್ನೋದು ಕಡಿಮೆ ಆಗುತ್ತೆ. ಇದನ್ನು ನಿವಾರಣೆ ಮಾಡ್ತಾರೆ ಕೇತುವು. ನೇರವಾಗಿಯೇ ಅವರು ಹೊಡೆದಾಕ್ಬಿಡ್ತಾರೆ. ಕೇತುವುದೊಂದು ಎನರ್ಜಿನೇ ಹಾಗೆ, ಅವರು ಯಾವುದಕ್ಕೂ ಹಿಂದೆ ಮುಂದೆ ನೋಡುವಂಥದ್ದು ಇರೋದಿಲ್ಲ. ಸೊ ಷಷ್ಠ ಭಾವದಲ್ಲಿ ಕೇತು ಬಂದಿದ್ದಾರೆ ಅಂತ ಹೇಳಿದರೆ ಸೊ ಒಳ್ಳೆಯ ರಿಸಲ್ಟನ್ನೇ ಕೊಡ್ತಾರೆ. ಹಾಗೆ ಕಾನೂನು ಲಿಟಿಗೇಷನ್ ಯಾರು ಫೇಸ್ ಮಾಡ್ತಾ ಇದ್ರಿ, ಭೂಮಿ ವಿಚಾರದಲ್ಲಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಕೋರ್ಟ್ ಕೇಸ್ಗಳಲ್ಲಿದ್ರಿ, ಖಂಡಿತ ನಿಮಗೆ ವಿಜಯ ಅನ್ನೋದು ಸಿಗುತ್ತೆ. ಹಾಗೆ ಕಾಂಪಿಟೇಷನ್ಗೆ ಯಾರು ಟ್ರೈ ಮಾಡ್ತಾ ಇದ್ರಿ, ಎಕ್ಸಾಮ್ಗೆ, ಉದ್ಯೋಗಕ್ಕೋಸ್ಕರ ಯಾರು ಕಾಂಪಿಟೇಷನ್ ಎಕ್ಸಾಮ್ಗಳು ಬರೀತಾಯಿದ್ರಿ, ಅದರಲ್ಲಿ ನೀವು ಸಕ್ಸಸ್ ಆಗ್ತೀರಾ. ರಾಹು ಕೇತುಗಳಲ್ಲಿ ಕೇತು ನಿಮಗೆ ಶುಭ ಫಲವನ್ನು ಕೊಡ್ತಾ ಇದ್ದಾರೆ. ರಾಹು ನಾ ಹೇಳ್ದಂಗೆ ವಿದೇಶ ಸಂಬಂಧಪಟ್ಟಂಗೆ ಕೆಲಸಗಳು ಮಾಡ್ತಾಯಿದ್ದು. ಸೊ ರಾಹು ಒಂದು ಎನರ್ಜಿನ ಯಾರು ಅರ್ಥ ಮಾಡ್ಕೊಂಡು ಮುಂದುವರಿತಾರೆ ಖಂಡಿತ ಒಳ್ಳೆಯ ಫಲಗಳನ್ನ ಪಡಿಬೋದು. ರಾಹು ಹೇಗೆ ಅಂತೇಳಿದರೆ, ರಾಹುಗೆ ಯಾವುದೇ ಆದ ಲಿಮಿಟ್ಸ್ ಇಲ್ಲ. ರಾಹುಗಳು ಯಾವ ಸ್ಥಾನಕ್ಕೆ ಹೋಗ್ತಾರೆ ಆ ಸ್ಥಾನದ ರಿಸಲ್ಟ್ ಕೊಡಲಿಕ್ಕೆ ಯಾವುದೇ ವೇವ್ಗೆ ಹೋಗ್ಲಿಕ್ಕೂ, ಅಂದರೆ ಯಾವುದೇ ರೂಟ್ ಹೋಗ್ಲಿಕ್ಕೂ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ ಬೌಂಡ್ರಿನೇ ಇಲ್ಲ ರಾಹುಗೆ. ಸೊ ಆ ರೀತಿಯಾಗಿ ವರ್ಕ್ ಮಾಡ್ತಾರೆ. ಅಟ್ಯಾಚ್ಮೆಂಟ್ ಪ್ಲಾನೆಟ್ಟು, ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ, ಭ್ರಮವನ್ನು ನಮ್ಮ ಮೇಲೆ ತುಂಬ್ತಾರೆ, ವಾಸ್ತವಕ್ಕೆ ಹತ್ರನೇ ಇರೋದಿಲ್ಲ. ಆ ರೀತಿಯಾಗಿ ರಾಹು ಒಂದು ಪ್ರಭಾವವನ್ನು ನಮ್ಮ ಮೇಲೆ ಮಾಡ್ತಾರೆ. ರಾಹು ಯಾರ ಮುಖಾಂತರ ಬೇಕಾದ್ರೂ ಬರ್ಬೋದು, ಯಾವುದೇ ರೀತಿಯಾಗಿ ಬರ್ಬೋದು. ಸೊ ಹಂಗಾಗಿ ಬಿ ಕೇರ್ಫುಲ್. ವಾಸ್ತವಕ್ಕೆ ಹತ್ತಿರವಾಗಿ ಇರೋ ಥರ ಯೋಚನೆ ಮಾಡಿ, ಗುರುಗಳ ಸಲಹೆಯನ್ನು ಪಡ್ಕೊಳ್ಳಿ, ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ಓಕೆ. ಸೊ ರಾಹುವಿನ ಒಂದು ಪ್ರಭಾವಕ್ಕೆ ನೀವು ಆದಷ್ಟು ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ದುರ್ಗಾ ಸ್ತೋತ್ರವನ್ನು ಪಠನೆ ಮಾಡಿ. ಸೊ ವಾಯುತತ್ವ ರಾಶಿ ಮೇಲೆ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಸ್ತೋತ್ರ ಪಠನೆಯಿಂದ ತುಂಬ ಅನುಕೂಲ ಆಗುತ್ತೆ. ಆದಷ್ಟು ನೀವು ಈ ವರ್ಷ ಆದರೆ ಒಮ್ಮೆ ಕಾಳಹಸ್ತಿಗೆ ಹೋಗಿ ರಾಹುಕೇತು ಶಾಂತಿ ಪೂಜೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಆದಷ್ಟು ನೆಗೆಟಿವ್ ಎಫೆಕ್ಟ್ಸ್ ಏನಿದೆ ಕಡಿಮೆ ಆಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮೀನರಾಶಿಯವರಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.